ಶ್ಯಾಮ ಕೊರನಿ ಸೀಮಾ ಮೇಘ ಶ್ಯಾಮ ಕೊರನಿ ಸೀಮಾ ದೊರಕ ದೊಡೆಯ ಜಗ ಪರಿಪಾಲಯ ಕಾಯೋ ನೀಯನ್ನಯ್ಯ ಹರಿ ಕೃಷ್ಣ ನಾರಾಯಣ ನಾರಾಯಣ ಲಕ್ಷ್ಮೀ ರಮಣ ಕರುಣಾಭರಣ ಲಕ್ಷ್ಮೀ ರಮಣ ಕೃಷ್ಣ ನಾರಾಯಣ ನಾರಾಯಣ ಲಕ್ಷ್ಮೀ ರಮಣ ಕರುಣಾಭರಣ ಲಕ್ಷ್ಮೀ ರಮಣ ಕರುಣಾಭರಣ ನೀಯ ಚರಣ ಶರಣ ನೀಯ ಚರಣ ವರಲಕ್ಷ್ಮೀ ರಮಣ ದ್ವಾರಕ ದೊಡೆಯ ಜಗ ಪರಿಪಾಲಯ ಕಾಯೋ ನೀ ಎನ್ನಯ್ಯ ಹರಿ ಕೃಷ್ಣ ನಾರಾಯಣ ನಾರಾಯಣ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಪರಿಪಾಲನೆ ಮಾಡುವಂತೆ ಭಗವಂತನನ್ನು ಸ್ಮರಿಸುತ್ತಾ ಸತ್ಯಲೋಕದಿಂದ ಭೂಲೋಕಕ್ಕೆ ಬರುವ ಮಾರ್ಗದಲ್ಲಿ ಶ್ರೇಷ್ಠವಾಗಿರುವುದು ಕಳಿಂಗ ರಾಜ್ಯ. ಆ ಕಳಿಂಗ ರಾಜ್ಯದ ಅರಸನಾದ ಶ್ರೀ ಶ್ರೀ ಸತ್ಯವ್ರತ ಮಹಾರಾಜನು ಚಂದ್ರನ ಕಳೆಯಂತೆ ಶೋಭಿಸುತ್ತಿರುವನು. ನಾರಾಯಣ ನಾರಾಯಣ. ಆತನ ಪತ್ನಿಯಾದ ಚಂದ್ರಾಸೆಯು ಮಹಾಪತಿವ್ರತೆಗಳು. ಇವರೀರ್ವರ ಸತ್ಯ ಸಂಧತೆಗಳನ್ನು ನೋಡಿ ನನಗೆ ಮಹಾನಂದವಾಗಿರುವುದು. ಇರಲಿ, ಬೂದಿ ಮಿಚಿದ ಕೆಂಡದಂತಿರುವ ಸದಾ ಭಕ್ತರ ಸತ್ಯವನ್ನು ಪರಿಶೀಲಿಸಿ ಲೋಕ ಕಲ್ಯಾಣವನ್ನುಂಟು ಮಾಡುವ ಕರ್ತವ್ಯವು ನನ್ನದಾದ ಕಾರಣ ನಾನೀಗಲೇ ಸುರಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕಂಡು ಮುಂದಿನ ಈ ಕತೆಗೆ ಮಾರ್ಗವನ್ನು ತೋರುವೆನು. ನಾರಾಯಣ ನಾರಾಯಣ. ಪ್ರಭೋ ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಪ್ರಭೋ ನಿನ್ನ ಧ್ಯಾನ ಮೋಕ್ಷ ವಿಧಾನ. ಬಹು ನಟನ ವಿಭವ ನಾರಾಯಣ. ಪ್ರಭೋ ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಪ್ರಕೃತಿಯು ನೀನೆ, ಪುರುಷನು ನೀನೆ. ನಾರಾಯಣ ನಾರಾಯಣ. ಪ್ರಕೃತಿಯು ನೀನೆ, ಪುರುಷನು ನೀನೆ. ಹೇ ಗೋವಿಂದ ನಾರಾಯಣ ನೀನೆ. ಹೇ ಗೋವಿಂದ ನಾರಾಯಣ ನೀನೆ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಬಹು ನಟನ ವಿಭವ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ನಾರಾಯಣ ನಾರಾಯಣ. ಪರಮಾತ್ಮನು ನೀನೆ, ಜೀವಾತ್ಮನು ನೀನೆ. ಆಧ್ಯಾತ್ಮನು ನೀನೆ, ಅಮೃತಾತ್ಮನು ನೀನೆ. ಆಧ್ಯಾತ್ಮನು ನೀನೆ, ಅಮೃತಾತ್ಮನು ನೀನೆ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಬಹು ನಟನ ವಿಭವ
ಧ್ಯಾನ ನಾರಾಯಣ ಭಕ್ತೋರಿತವಂ ಸಹಿತನೆಂದು ಭಕ್ತೋರಿತವಂ ಸಹಿತನೆಂದು ಬರದೆ ಸೇರುವೆನು ಆ ಸುರಪುರಕ್ಕೆ ಯುಕ್ತಂ ಮರ್ಯಾದೆ ಯುಕ್ತಂ ಮರ್ಯಾದೆ ಜನ್ಮಂ ಜನಿತ ಕಡುಮದ ಅಂಧನ ಶಿಕ್ಷಿಸದೆ ಬಿಡನ ಭಕ್ತರ ಮನವನ್ನು ಇಷ್ಟದೆ ಸಾಯಿಸಲು ತೆಗೆದ ಹೋಗುವೆ ನಾನೀಗ ಭಕ್ತರ ಮನವನ್ನು ಇಷ್ಟದೆ ಸಾಯಿಸಲು ತೆಗೆದ ಹೋಗುವೆ ನಾನೀಗ ಭಕ್ತಿಯಿಂದಲೇ ಎನ್ನ ಪೂಜಪ ಭಕ್ತಿಯಿಂದಲೇ ಎನ್ನ ಪೂಜಪ ಸತ್ಯವಂತರಿ ಅಭಯವನ್ನು ಸತ್ಯವಂತರಿ ಅಭಯವನ್ನು ಸತ್ಯವಂತರಿ ಅಭಯವನ್ನು ನನ್ನನ್ನು ಜರಿದ ಕಡುಮದ ಅಂದರ ನನ್ನನ್ನು ಜರಿದ ಕಡುಮದ ಅಂದರ ತೆಚ್ಚಿದ ಬಿಡಲಿ ಈ ಜಗದೆ ನನ್ನನ್ನು ಜರಿದ ಕಡುಮದ ಅಂದರ ತೆಚ್ಚಿದ ಬಿಡಲು ಈ ಜಗದೆ ಚಂದ ಚಂದೇಶ್ವರ ಮಂಡಲದೊಳಗೆ ಚಂದ ಚಂದೇಶ್ವರ ಮಂಡಲದೊಳಗೆ ಖಂಡಿತವೆಂದು ತಿಳಿಸುವನು ಖಂಡಿತವೆಂದು ತಿಳಿಸುವನು ಖಂಡಿತವೆಂದು ತಿಳಿಸುವನು ಈ ಪ್ರಪಂಚದಲ್ಲಿ ಯಾರು ನನ್ನನ್ನು ಭಗವಂತನೆಂದು ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡುವೆನು ಯಾರು ನನ್ನನ್ನು ಜರಿದು ನಿಂದಿಸುವರೋ ಅಂತವರಿಗೆ ಕೊಡಬಾರ ಕಷ್ಟವನ್ನು ಕೊಟ್ಟು ಆಡುವೆನು. ಇರಲಿ, ದೇವಲೋಕದಲ್ಲಿ ದೇವೇಂದ್ರಾದರೂ ಒಂದು ಯಾಗವನ್ನು ಏರ್ಪಡಿಸಿದಂತೆ ಅಲ್ಲಿಗೆ ಸಕಲ ದೇವನ ದೇವತೆಗಳು ಅಷ್ಟದಿಕ್ಪಾಲಕರು ಅಗ್ನಿ ವಾಯು ವರುಣ ಮುಂತಾದರುವಂತೆ ನಾನು ಸಹ ಅಲ್ಲಿಗೆ ಹೋಗಿ ಅಲ್ಲಿನ ಚಮತ್ಕಾರ ನೋಡುವೆನು. ಭಕ್ತಿಯಿಂದಲೇ ಎನ್ನ ಪೂಜಪ ಭಕ್ತಿಯಿಂದಲೇ ಎನ್ನ ಪೂಜಪ ಸತ್ಯವಂತರಿ ಅಭಯವನು ಸತ್ಯವಂತರಿ ಅಭಯವನು ಸತ್ಯವಂತರಿ ಅಭಯವನು. ಅಗ್ನಿ ಯಮಧರ್ಮರಾಯರೇ, ಸುರಲೋಕದಿ ಅಧಿಪತಿ ಎಂದೆನಿಸುತ್ತೆ ಸುರಲೋಕದಿ ಅಧಿಪತಿ ಎಂದೆನಿಸುತ್ತೆ ಅಗ್ನಿ ಯಮ ಓ ವರುಣರ ಬೆಂಬಲ ಎನಗಿರೆ ನಾಟ್ಯಕಲಾ ಚತುರೆಯರು ನೃತ್ಯ ನಾಟ್ಯಗಳಿಂದ ಶೋಭಿಸುವ ಈ ನನ್ನ ಅಮರಾವತಿಗೆ ಸರಿಸಾಟಿ ಯಾರಿಹರೇ? ಅಗ್ನಿ ಯಮಧರ್ಮರಾಯರೇ, ರಾಜ್ಯಭಾರ ರಚನೆಯಂತಿರುವುದೇ ರಾಜ್ಯಭಾರ ರಚನೆಯಂತಿರುವುದೇ ವರಾಗ್ನಿ ಶೇಖರನೇ
ಸಾರ ಸುಖವನು ಈಗ ರಾಜ್ಯವ ಸಾರ ಸುಖವನು ಈಗ ರಾಜ್ಯವ ಸಾರವಹಿಯುವುದೇ ಸಾರ ಸುಖವನು ಈಗ ರಾಜ್ಯವ ಸಾರವಹಿಯುವುದೇ ಮೀರಿ ನೆಡುವುದು ಧೀರ ನೆನೆಸುತ್ತೆ ಮೀರಿ ನೆಡುವುದು ಧೀರ ನೆನೆಸುತ್ತೆ ರಾಜ್ಯಪಾರ ರಚನೆಯಂತಿರುವುದೇ ವರಾಗ್ನಿ ಶೇಖರನೇ ಅಗ್ನಿದೇವ, ನಿಮ್ಮ ರಾಜ್ಯದ ಕಾರ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿವ್ರಿ ಅದನ್ನು ತಿಳಿಸುವಂತರಾಗಿ. ಮಹೇಂದ್ರ, ಕೇಳು ಮಹೇಂದ್ರನೇ ಸದ್ಗುಣ ಸಾಂದ್ರನೇ, ಕೇಳು ಮಹೇಂದ್ರನೇ ಸದ್ಗುಣ ಸಾಂದ್ರನೇ, ಲೀಲೆಯಿಂದಲೇ ಅರಗುವ ಈ ಪರಿಯ. ಕೇಳು ಮಹೇಂದ್ರನೇ ಸದ್ಗುಣ ಸಾಂದ್ರನೇ, ಲೀಲೆಯಿಂದಲೇ ಅರಗುವ ಈ ಪರಿಯ. ಪ್ರಜೆಗಳು ನಿರುತದಿ ಹರಿಯನು ಭಜಿಸುತ್ತ, ಪ್ರಜೆಗಳು ನಿರುತದಿ ಹರಿಯನು ಭಜಿಸುತ್ತ, ಸುಖ ಸಂತೋಷದಿ ಬಾಳುವರಯ್ಯ. ಪ್ರಜೆಗಳು ನಿರುತದಿ ಹರಿಯನು ಭಜಿಸುತ್ತ, ಸುಖ ಸಂತೋಷದಿ ಬಾಳುವರಯ್ಯ. ಕೇಳು ಮಹೇಂದ್ರನೇ ಸದ್ಗುಣ ಸಾಂದ್ರನೇ, ಲೀಲೆಯಿಂದಲೇ ನಾನು ಅರಗುವ ಪರಿಯ. ಮಹೇಂದ್ರ, ಈ ನಿಮ್ಮ ಸುರಲೋಕದ ಆಳ್ವಿಕೆಯಲ್ಲಿ ಸುರರೆಲ್ಲರೂ ಹರ್ಷದಿಂದಿರುವುದು, ಅದು ಅಲ್ಲದೆ ಭೂಲೋಕದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖದೋಷದಿಂದಿರುವುದು. ಈ ವಿಚಾರದಲ್ಲಿ ಮುಂದೇನು ಅಪ್ಪಣೆ ಮಹೇಂದ್ರ? ಬೇಸ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಬಂಧಿಸಿ. ಆಗಲಿ ಮಹೇಂದ್ರ. ಯಮಧರ್ಮರಾಯರೇ, ಪೇಳೈ ದಂಡದರಲೇ, ಪೇಳೈ ದಂಡದರಲೇ, ನಿಮ್ಮಯಾಳ್ವಿಕೆ ಪರಿಯರೆಲ್ಲವ ಪೇಳೈ ದಂಡದರಲೇ. ಪರಿ ಪರಿ ಪಾಪವ ಎಸಗಿದ ನರರನು, ಪರಿ ಪರಿ ಪಾಪವ ಎಸಗಿದ ನರರನು ನರಕಕ್ಕೆ ತಳ್ಳಿಸಿ ಬಾಧಿಸುತ್ತ. ಅಗ್ನಿದೇವ, ಯಮಧರ್ಮರಾಯರೇ, ಈಶನ ಕರುಣದಿ ಲೇಸಿ ನಿಂತನಿ, ಈಶನ ಕರುಣದಿ ಲೇಸಿ ನಿಂತನಿ, ಪಾತಕಿ ಸಂಕೋಲೆ ಇರಿಸುತ್ತ, ಪಾತಕಿ ಸಂಕೋಲೆ ಇರಿಸುತ್ತ, ಪೇಳೈ ದಂಡದರಲೇ. ನಿಮ್ಮ ಆಳ್ವಿಕೆ ಪರಿಯರೆಲ್ಲವ ಪೇಳೈ ದಂಡದರಲೇ. ಶ್ಯಾಮಲಪದಿಯಾದ ಯಮಧರ್ಮರಾಯರೇ, ನಿಮ್ಮ ರಾಜ್ಯದ ಆಳ್ವಿಕೆಯನ್ನು ಯಾವ ರೀತಿಯಲ್ಲಿ ಇಟ್ಟಿವ್ರಿ ಅದನ್ನು ತಿಳಿಸುವಂತರಾಗಿ. ಮಹೇಂದ್ರ, ಮಹೇಂದ್ರ, ಯಮಧರ್ಮರಾಯರೇ, ಸುರಪತಿ ಕೇಳಬೇಡುವೆ. ಮಹೇಂದ್ರ, ಯಮಧರ್ಮರಾಯರೇ, ಸುರಪತಿ ಕೇಳಬೇಡುವೆ. ನಮ್ಮಯ ಲೋಕಕ್ಕೆ ನರಕ ಬಾಧಲು ಬರುವರ ಕಾಣೆ. ಆ
ಹರಿಯ ಭಜಿಸುತ್ತಾ ಇರುತ್ತದೆ ಹರಿಯ ಭಜಿಸುತ್ತಾ ಅತಿ ಸುಖ ಸಂತೋಷಂದಿರ್ಪರು ಸುಜನರು ಯಮಧರ್ಮರಾಯರೇ, ಭಯಂಕರದ ಹಿಮಾಲಯದ ಪರಿಯ ನಾನು ಪೇಳ್ವೆ. ಭಯಂಕರದ ಹಿಮಾಲಯದ ಪರಿಯ ನಾನು ಪೇಳ್ವೆ. ಪರಿಯ ನಾನು ಪೇಳ್ವೆ. ಪರಿಯ ನಾನು ಪೇಳ್ವೆ. ದುಷ್ಟರನ್ನು ಶಿಕ್ಷಿಸಿ ಕಷ್ಟಪಡಿಸುವೇನು. ದುಷ್ಟರನ್ನು ಶಿಕ್ಷಿಸಿ ಕಷ್ಟಪಡಿಸುವೇನು. ಭಯಂಕರದ ಹಿಮಾಲಯದ ಪರಿಯ ನಾನು ಪೇಳ್ವೆ. ಪರಿಯ ನಾನು ಪೇಳ್ವೆ. ಪರಿಯ ನಾನು ಪೇಳ್ವೆ. ಮಹೇಂದ್ರ, ಯಮಧರ್ಮರಾಯರೇ, ಭೂಲೋಕದ ಅದ್ಯಾವ ರಾಜರ ಅನುಗ್ರಹವೋ ಕಾಣೆ. ಭೂಮಂಡಲದ ಮನುಜರೆಲ್ಲರೂ ಸದಾ ಶ್ರೀಹರಿಯನ್ನು ಭಜಿಸುತ್ತಾ ಕಾಲವನ್ನು ಕಳೆಯುತ್ತಾ ಪಾಪಗಳನ್ನು ಮಾಡಿ ನಮ್ಮ ನರಕಕ್ಕೆ ಬರುವರಿಲ್ಲದೆ ನಮ್ಮ ನರಕವೆಲ್ಲವೂ ಬರಿದಾಯವಾಗಿದೆ. ಈ ವಿಚಾರದಲ್ಲಿ ಮುಂದೇನಪ್ಪಣೆ ಮಹೇಂದ್ರ? ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಮಂಜಿ. ಅಪ್ಪಣೆ ಮಹೇಂದ್ರ. ಅಗ್ನಿ, ಯಮಧರ್ಮರಾಯರೇ, ಮಹೇಂದ್ರ, ಎಂದು ಮೋಡಿದೆನ ಆನಂದದರೆಯಳು. ಎಂದು ಮೋಡಿದೆನ. ಅಗ್ನಿ, ಯಮಧರ್ಮರಾಯರೇ, ಎಂದು ಮೋಡಿದೆನ ಆನಂದದರೆಯಳು. ಎಂದು ಮೋಡಿದೆನ. ಧೀರನಾಗಿ ದಾರುಣೆಯ ರಾಜ್ಯ ಕಾರ್ಯದಲ್ಲಿ ನಾನು ಧೀರನಾಗಿ ದಾರುಣೆಯ ರಾಜ್ಯ ಕಾರ್ಯದಲ್ಲಿ ನಾನು ಧೀರನೆನಿಸಿ ರಾಜ್ಯವಾಳ್ವೆ. ಧೀರನೆನಿಸಿ ರಾಜ್ಯವಾಳ್ವೆ. ಭೂಮಿ ಪೋಗ ಭಾಗ್ಯದಿಂದ ಇಂದು ಮೋಡಿದೆನ ಆನಂದದರೆಯಳು. ಇಂದು ಮೋಡಿದೆನ. ಇಂದು ಮೋಡಿದೆನ ಆನಂದದರೆಯಳು. ಇಂದು ಮೋಡಿದೆನ. ಧೀರನಾಗಿ ದಾರುಣಿಯ ರಾಜ್ಯ ಕಾರ್ಯದಲ್ಲಿ ನಾನು ಧೀರನಾಗಿ ರಾಜ್ಯ ಕಾರ್ಯದಲ್ಲಿ ನಾನು ಧೀರನೆನಿಸಿ ರಾಜ್ಯವ ಧೀರನೆನಿಸಿ ರಾಜ್ಯವ. ಭೂಮಿ ಪೋಗ ಭಾಗ್ಯದಿಂದ ಇಂದು ಮೋಡಿದೆನ ಆನಂದದರೆಯಳು. ಇಂದು ಮೋಡಿದೆನ. ಅಗ್ನಿದೇವ, ಯಮಧರ್ಮರಾಯರೇ, ಗಿರಿಜಾ ರಮಣ ಕರುಣಾಭರಣ ನಟವರ ಶೇಖರ ಗಂಗಾಧರ ಗಿರಿಜಾ ರಮಣ ಕರುಣಾಭರಣ ನಟವರ ಶೇಖರ ಗಂಗಾಧರ ಕೈಲಾಸವಾಸ ನಟಶೇಖರ ಕೈಲಾಸವಾಸ ನಟಶೇಖರ ಕೈಲಾಸವಾಸ ನಟಶೇಖರ ಗಿರಿಜಾ ರಮಣ ಗಿರಿಜಾ ರಮಣ. ದೇವಲೋಕವು ನೋಡಲು ನನಗೆ ಎಂತು ರಂಜಿಪುದು. ಎಂತು ರಂಜಿಪುದು. ದೇವಲೋಕವು ನೋಡಲು ನನಗೆ ಎಂತು ರಂಜಿಪುದು. ಎತ್ತ
ಎತ್ತ ನೋಡಿದ ಮುತ್ತು ರಕ್ತ ಮನಕ್ಕೆ ಹರುಷ ತೋರುತ್ತಿಪ್ಪದು ಎತ್ತ ನೋಡಿದ ಮುತ್ತು ರಕ್ತ ಮನಕ್ಕೆ ಹರುಷವ ತೋರುತ್ತಿರ್ಪು ಎಂತು ರಂಜಿಪುದು ದೇವಲೋಕವು ನೋಡಲೆನಗೆ ಎಂತು ರಂಜಿಪುದು ಈ ಮಹೇಂದ್ರ ಅರಮನೆಯು ಎಷ್ಟೊಂದು ಶಬ್ದ ಇರುವುದು ಇರಲಿ ಇನ್ನು ಮುಂದೆ ಮಾಡುವೆನು ಮತ್ತು ರತ್ನಗಳ ಮನಕ್ಕೆ ಅರುಷವ ತೋರುತ್ತಿರ್ಬೋದು ಎತ್ತ ನೋಡಿದ ಮತ್ತು ರಕ್ತ ಮನಕ್ಕೆ ಅರುಷವ ತೋರುತ್ತಿರ್ಬೋದು ಎಂತು ರಂಜಿಪುದು ದೇವಲೋಕವು ನೋಡಲೆನಗೆ ಎಂತು ರಂಜಿಪುದು ಚಾರನೆ ಸಮಾಚಾರವೇನು ಏನು ವಸಿಷ್ಠ ಮಾಮುನಿಗಳು ಬರುತ್ತಾರೆ ಅವರನ್ನು ರಾಜಮರ್ಯಾದೆಯಿಂದ ಕರೆದೊನ್ನೆ ಶಂಭೋ ಮಹಾದೇವ ಗಿರಿಜಾರಮಣ ಶಂಭೋ ಮಹಾದೇವ ಗುರುಗಳಿಗೆ ನಮೋ ನಮಃ ಮಹೇಂದ್ರ ನಿನಗೆ ಮಂಗಳವಾಗಲಿ ಬನ್ನಿ ಪೀಠದಲ್ಲಿ ಕುಳಿತುಕೊಳ್ಳಿ ಆಗಬಹುದು ಮಹೇಂದ್ರ ಚಾರನೆ ಸಮಾಚಾರವೇನು ಏನು ಶನಿದೇವರು ಬರುತ್ತಿರುವರೆ ಅವರನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ ಹೊತ್ತು ರತ್ನ ಮನಕ್ಕೆ ಅರುಷವ ತೋರುತ್ತಿರ್ಬೋದು ಎತ್ತ ನೋಡಿದ ಮುತ್ತು ರಕ್ತ ಮನಕ್ಕೆ ಅರುಷವ ತೋರುತ್ತಿರ್ಬೋದು ಎತ್ತ ನೋಡಿದ ಮುತ್ತು ರಕ್ತ ಮನಕ್ಕೆ ಅರುಷವ ತೋರುತ್ತಿರ್ ಎಂತು ರಂಜಿಪುದು ದೇವಲೋಕವು ನೋಡಲನಗೆ ಎಂತು ರಂಜಿಪುದು ಶನಿದೇವನಿಗೆ ನಮೋ ನಮಃ ಮಹೇಂದ್ರ ಬನ್ನಿ ಮನೆಯಾಗಲಿ ಬನ್ನಿ ಪೀಠದಲ್ಲಿ ಕುಳಿತು ಆಗಬಹುದು ಚಾರನೆ ಸಮಾಚಾರವೇನು ಏನು ನಾರದ ಮಾತ್ಮರು ಬರುತ್ತಿರುವರೆ ಅವರನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ ನಾರಾಯಣ ನೀನೇ ಜಗದಾತ ದೇವಾ ನೀನೇ ಜಗದಾತ ನೀನೇ ಜಗದಾತ ದೇವಾ ನೀನೇ ಜಗದಾತ ನಾರಾಯಣ ನಾರಾಯಣ ನೀನೇ ಶುಭೋದಯ ನೀನೇ ಜನನ ನೀನೇ ಶುಭೋದಯ ನೀನೇ ಜನನ ನೀಲಾತಿಶಯನ ನಾರಾಯಣ ನೀಲಾತಿಶಯನ ನಾರಾಯಣ ನೀನೇ ಜಗದಾತ ದೇವಾ ನೀನೇ ಜಗದಾತ ನಾರಾಯಣ ನಾರಾಯಣ ಲಕ್ಷ್ಮೀ ರಮಣ ಕರುಣಾಭರಣ ಕೇಚರವಾಹನ ಲಕ್ಷ್ಮೀ ರಮಣ ಕೇಚರವಾಹನ ಲಕ್ಷ್ಮೀ ರಮಣ ನೀಲಾತಿಶಯನ ನಾರಾಯಣ ನೀಲಾತಿಶಯನ ನಾರಾಯಣ ನೀನೇ ಜಗದಾತ ದೇವಾ ನೀನೇ ಜಗದಾತ ನಾರಾಯಣ ನಾರಾಯಣ ಪೂಜ್ಯ
ಪೂಜ್ಯರಿಗೆ ನಮೋ ನಮಃ. ಮಹೇಂದ್ರ ನಿನಗೆ ಮಂಗಳವಾಗಲಿ. ಈಗ ಬನ್ನಿ. ಆಗಬಹುದು ಮಹೇಂದ್ರ. ಚಾರಣೆ ಸಮಯವಿದೆ, ಬಾಳಿನರ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ, ಬಾಳಿನರ ಸಮಯವಿದೆ. ಸಕಲ ವಿಚಾರದೆ ಅದೇ ಮನೋಹರ ನಾಟ್ಯವಿದೆ. ಕಿವಿಗೆಂಪಿಗಾನಂದ ಗಾನಸುದೆ. ಗಾನಸುದೆ ಬಾಳಿನರ ಸಮಯ. ಅಗ್ನಿದೇವ ಯಮಧರ್ಮರಾಯರೇ,
ಮೂರು ಲೋಕ ಒಂದು ಚೆರಿಪ ನಾರದ ಮುನಿಯೇ ಮೂರು ಲೋಕ ಒಂದು ಚೆರಿಪ ನಾರದ ಮುನಿಯೇ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಮೂರು ಲೋಕ ಒಂದು ಚೆರಿಪ ನಾರದ ಮುನಿಯೇ ಪೂಜ್ಯರೇ ಮಹೇಂದ್ರ, ಪೂಜ್ಯರೇ, ಈ ದಿನ ನಿಮ್ಮೆಲ್ಲರ ಆಗಮನದಿಂದ ನಮ್ಮ ಲೋಕವು ಪಾವನವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ತಾವು ಆದರೂ ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ವಿಶೇಷವಾದ ವರ್ತಮಾನವಿದ್ದರೆ ತಿಳಿಸಬೇಕೆಂದು ನಮ್ಮಲ್ಲಿ ಬೇಡಿಕೊಳ್ಳುವೆನು. ಆಗಬಹುದು ಮಹೇಂದ್ರ. ಮಹೇಂದ್ರ, ಭೂಲೋಕದ ಸಮಾಚಾರವು ಬಹಳ ಅದ್ಭುತವಾಗಿರುವುದು. ಕಳಿಂಗ ದೇಶದಲ್ಲಿ ಸತ್ಯರತ್ನೆಂಬ ರಾಜನು ಸತ್ಯ ಧರ್ಮಗಳನ್ನು ಸ್ವಲ್ಪವೂ ತಪ್ಪದೆ ರಾಜ್ಯ ಪರಿಪಾಲನೆ ಮಾಡುತ್ತಿರುವನು. ಆತನ ಪತ್ನಿಯಾದ ಚಂದ್ರಹಾಸೆಯು ಪತಿಯೇ ಪರದೈವವೆಂದು ನಂಬಿ ಪ್ರಜೆಗಳೇ ಪುತ್ರರೆಂದು ಭಾವಿಸುತ್ತಾ ಸಕಲ ಧರ್ಮಗಳನ್ನು ಆಚರಿಸುತ್ತಾ ಮಹಾಪತಿವ್ರತೆಯಾಗಿರೋಳು. ಈ ವಿವರ ನಿಶ್ಚಲ ಸತ್ಯದಿಂದ ಆ ಭೂಲೋಕವು ಮಹೇಂದ್ರ ಪೂಜ್ಯರೇ, ಈ ನಿನ್ನ ದೇವಲೋಕಕ್ಕಿಂತ ಬಹಳ ಅತಿಶಯವಾಗಿಯೂ ಆನಂದವಾಗಿಯೂ ಇರುವುದು ಮಹೇಂದ್ರ. ನಾರಾಯಣ ನಾರಾಯಣ. ಪೂಜ್ಯರೇ ಮಹೇಂದ್ರ, ಅಂತ ಮಹನೀಯರ ಚರಿತ್ರೆಯನ್ನು ಕೇಳಿ ನಮಗೆ ಬಹಳ ಸಂತೋಷವಾಗುವುದು. ನಿಮ್ಮ ಆದರ್ಶ ದಂಪತಿಗಳಿಂದ ನೋಡಬೇಕೆಂದು ನಮ್ಮಲ್ಲಿ ಬೇಡಿಕೊಳ್ಳುವೆನು. ನೀವು ನಮ್ಮ ಆಸ್ಥಾನಕ್ಕೆ ಬರುವ ಮೊದಲು ಈ ನಮ್ಮ ದಂಡನಾಯಕನಾದ ಯಮಧರ್ಮರಾಯರು ಪಾಪಗಳನ್ನು ಮಾಡಿ ನಮ್ಮ ನರಕಕ್ಕೆ ಬರುವರಿಲ್ಲದೆ ನರಕವೆಲ್ಲವೂ ಬರಿದಾಯಿತು ಅಂದು ಹೇಳಿದ ಮಾತು ನಿಮ್ಮಿಂದ ಸತ್ಯವಾಯಿತು. ಛಾಯಾಪುತ್ರ ಏಕಾಗ್ರತೆ ಆ ತುಚ್ಚಾಲು ನರಾಧಮನನ್ನು ಶ್ರೇಷ್ಠ ಅಂತಲೂ ಪುಣ್ಯ ಪುರುಷ ಅಂತಲೂ ಸತ್ಯ ಧರ್ಮ ನಿಪುಣಂತರಲ್ಲ ಅಂತ ಸತ್ಯವಂತರನ್ನು ಸತ್ಯ ಬಿಡಬಾರದು. ನೀವೇನು ಬರಲ್ಲ ಸಾಕು ಮಾಡುತ್ತಿ. ನಾರಾಯಣ ನಾರಾಯಣ. ಛಾಯಾಪುತ್ರ, ಸತ್ಯರಥನ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ? ದಯವಿಟ್ಟು ಶಾಂತರಾಗಿ. ಅಂತ ಮಹಾಪುರುಷ ಹೆಸರನ್ನು ಕೇಳಿ ಸಂತೋಷ ಪಡುವುದನ್ನು ಬಿಟ್ಟು ಛಾಯಾಪುತ್ರ ಸಂಕಟ ಪಡುತ್ತಿರೇ ಅಲ್ಲ. ಸಾಕು ನಿಲ್ಲಿತು. ಏಕವಾಗದ ಪರಿಪರಿಯಿಂದಲೇ ಸಾಕು ನಿಲ್ಲಿತು. ಏಕವಾಗದ ಪರಿಪರಿಯಿಂದಲೇ ದುರಸಬೇಕು. ಪರಿಪರಿಯಿಂದಲೇ ದುರಸಬೇಕು. ಪರಿಪರಿಯಿಂದಲೇ ದುರಸಬೇಕು. ನಾನದು ಈ ಪರಿಗಳಿಗೆ ನನ್ನ ಅದವನ್ನ ಜಾನಿಪೆಯೋ ನಾನದು ಈ ಪರಿಗಳಿಗೆ ನನ್ನ ಅದವನ್ನ ಜಾಬಿವೆಯೋ ಬಲ್ಲೆ ಬಲ್ಲನು ಕೊಲ್ಲ ಮಾನವದ ಸತ್ಯ ಧರ್ಮವ ಇದಳೆ. ಸತ್ಯ ಧರ್ಮವ ಇದಳೆ. ಸತ್ಯ ಧರ್ಮವ ಇದಳೆ. ಒಳಗಡೆ ನೀನು ತೋರಿಸಿದೆ ನಾನು. ಒಳಗಡೆ ನೀನು ತೋರಿಸಿದೆ ನಾನು. ನಿಲ್ಲಿತು ನಿಮ್ಮಯ ವಾಕ್ಯವನ್ನು. ನಿಲ್ಲಿತು ನಿಮ್ಮಯ ವಾಕ್ಯವನ್ನು. ನಿಲ್ಲಿತು ನಿಮ್ಮಯ ವಾಕ್ಯವನ್ನು. ನಿಲ್ಲಿತು ನಿಮ್ಮಯ ವಾಕ್ಯವನ್ನು. ನಾರದರೆ ಛಾಯಾಪುತ್ರ, ಮನುಷ್ಯನಿಗೆ ಐಶ್ವರ್ಯ ಸಿರಿ ಸಂಪತ್ತುಗಳಿರೋರಿಗೂ ಎಲ್ಲರೂ ಸತ್ಯವಂತರೇ. ನಾರದರೆ ಅವರಲ್ಲಿರುವ ಐಶ್ವರ್ಯ ಸಿರಿ ಸಂಪತ್ತು ಕಳೆದುಕೊಂಡು ಇಡೀ ಅನ್ನಕ್ಕಾಗಿ ನಾರದರೆ ಕೈ ಚಾಚಿ ಬೇಡಿದ ತಾನೇ ಅವರ ಸತ್ಯ ಧರ್ಮ ಪ್ರಕಟವಾಗುವುದು ಅಲ್ಲೇ ನಾರದರೆ. ಛಾಯಾಪುತ್ರ, ಸರಿಸೋಷಣಿ ದೇವನೇ, ಸರಿಸೋಷಣಿ ದೇವ
ಏತಕ್ಕೆ ತಾಳುವೆ ಕೋಪವ ನೀನು ಏತಕ್ಕೆ ತಾಳುವೆ ಕೋಪವ ನೀನು ಸರಿಸೋ ಶನಿ ದೇವನೇ ಛಾಯಾಪುತ್ರ ನಾರೇ ಸತ್ಯ ಧರ್ಮದಿ ಬಾಳುವ ಅರಸನ ಮೇಲೆ ಸತ್ಯ ಧರ್ಮದಿ ಬಾಳುವ ಅರಸನ ಮೇಲೆ ಸತ್ಯ ಧರ್ಮದಿ ಬಾಳುವ ಅರಸನ ಮೇಲೆ ಏತಕ್ಕೆ ಕಾಡುವೆ ಸರಿಯೇ ನಿಮಗೆ ಏತಕ್ಕೆ ಕಾಡುವೆ ಸರಿಯೇ ನಿಮಗೆ ಸರಿಸೋ ಶನಿ ದೇವನೇ ಏತಕ್ಕೆ ತಾಳುವೆ ಕೋಪವ ನೀನು ಏತಕ್ಕೆ ತಾಳುವೆ ಕೋಪವ ನೀನು ಸರಿಸೋ ಶನಿ ದೇವನೇ ಸತ್ಯದಿ ಬಾಳುವ ಕೋಪವು ಬೇಡ ಶಾಂತಿಯು ತಾಳೈ ಛಾಯಾಪುತ್ರ ನಾರೇ ಕೋಪವು ಬೇಡ ಶಾಂತಿಯು ತಾಳೈ ಕೋಪವು ಬೇಡ ಶನಿದೇವ ಶನಿದೇವ ನಾರಾಯಣ ನಾರಾಯಣ ಕೋಪವು ಬೇಡ ಶಾಂತಿಯು ತಾಳೈ ಛಾಯಾಪುತ್ರ ಕೋಪವು ಬೇಡ ಶಾಂತಿಯ ತಾಳೈ ಕೋಪವು ಬೇಡ ಶಾಂತಿಯ ತಾಳೈ ವಿನಯದಿ ಬೇಡುವೆ ನಿಮಗೆ ನಾನು ವಿನಯದಿ ಬೇಡುವೆ ನಿಮಗೆ ನಾನು ಸರಿಸೋ ಶನಿ ದೇವನೇ ಶನಿ ದೇವನೇ ಸರಿಸೋ ಶನಿ ದೇವನೇ ನಾರಾಯಣ ನಾರಾಯಣ ಛಾಯಾಪುತ್ರ ನಾರೇ ಸತ್ಯವ್ರತನನ್ನು ಸತ್ಯಭ್ರಷ್ಟನಾಗಿ ಮಾಡಲು ನೀನೇನು ನಿನ್ನಂತ 100 ಗ್ರಹಗಳು ಅವನನ್ನು ಅಡಿಗಡಿಗೂ ಅಡ್ಡವಾಗಿ ಕಟ್ಟಿದರು ಅವನು ಸತ್ಯಭ್ರಷ್ಟನಾಗಲಾರನು ಆಗುವುದೂ ಇಲ್ಲ ಇದಕ್ಕೆ ಅವರ ಗುರುಗಳಾದ ವಸಿಷ್ಠರೇ ಸಾಕ್ಷಿ ಸೂರ್ಯಕುಮಾರ ಏಕಿಂತು ತಲೆ ಕೆಟ್ಟವನಂತೆ ಅಬ್ಬರಿಸುತ್ತಿರುವೆ ಹೌದು ಮಹೇಂದ್ರ ನಾರದರು ಹೇಳಿದಂತೆ ಆ ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಎಂದಿಗೂ ಸತ್ಯಭ್ರಷ್ಟನಾಗುವುದಿಲ್ಲ ಇದು ಸತ್ಯ 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 ಬ್ರಹ್ಮಾಂಡವು ನಡಗುವುದೀಗಲೇ ಸುರಲೋಕವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಸುರಲೋಕವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಅಟ್ಟ ಕಿನ್ನರ ಗರುಡ ಕೇಶವ ಪಶ್ಚಿಮಾನ ಕಿನ್ನರ ಗರುಡ ಕೇಶವ ಪಶ್ಚಿಮಾನ ಬ್ರಹ್ಮಾಂಡವು ನಡಗುವುದೀಗಲೇ ಸುರಲೋಕವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಈಗಲೇ ಈಗಲೇ ಮಹೇಂದ್ರ ಈ ತಾರದ ಸ್ಮರಣೆಯದೆ ಈ ನಾರದರ ಮಾತನ್ನು ಆತನ ಗುರುಗಳಾದ ವಸಿಷ್ಠ ಮಾತು ನಂಬಿ ಅವರ ಮಾತಿಗೆ ತಲೆದೂಗಬೇಡ. ನಾರದರೆ ಈ ನಾರದರು
ವೀಣೆ ಬುಡ ಹಿಡಿದುಕೊಂಡು ಕಾಡು ಬಳಿ ಅಲೆಯುತ್ತಾ ಜಡ್ಡೆಗಳು ತಿನ್ನುತ್ತಾ ನಾಲಿಗೆ ರುಚಿಗೋಸ್ಕರ ಆತನ ಮನೆಗೆ ಹೋದಾಗ ಆತನು ಈ ನಾರದರಿಗೆ ರುಚಿ ರುಚಿಯಾದ ಬಚ್ಚ ಭೋಜನವನ್ನು ಗುಣಪಡಿಸಿದ ಕಾರಣ ಆತನ ಒಳುತ್ತಿರೋರು. ಇನ್ನು ಈ ವರಿಷ್ಠರಾದರು ಆತನ ಮನೆಯ ರಾಜಪುರೋಹಿತರು. ಆತನ ಮನೆಗೆ ಹೋದಾಗ ಈ ವರಿಷ್ಠರಿಗೆ ರುಚಿ ರುಚಿಯಾದ ಬಚ್ಚ ಭೋಜನವನ್ನು ಗುಣಪಡಿಸಿದ ಕಾರಣ ಆತನ ಒಳುತ್ತಿರೋರು. ಅಲ್ಲವೇ ವರಿಷ್ಠರೇ? ಸೂರ್ಯಕುಮಾರ, ಏಕೆಂದು ತಲೆಕೆಟ್ಟವನಂತೆ ಅಬ್ಬರಿಸುತ್ತಿರುವೆ? ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಸತ್ಯಭ್ರಷ್ಟನೇನಾದರೂ ಆದರೆ ಆಕಾಶವೇ ಕಳಚಿ ಸಾಗರಕ್ಕೆ ಬಿದ್ದೀತು. ಭೂಮಿಯ ಒಡೆದು ಚೂರಾದರೂ ಸರಿಯೇ, ಪ್ರಪಂಚವೇ ಒಡೆದು ಹೋದರೂ ಆ ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಎಂದಿಗೂ ಸತ್ಯಭ್ರಷ್ಟನಾಗಲಾರ. ಇದು ಸತ್ಯ, ಸತ್ಯ, ಸತ್ಯ. ವಸಿಷ್ಠರೇ, ಸಾಕು ನಿಲ್ಲಿಸಿ. ಈ ನಿಮ್ಮ ಮೂಲ ಬುದ್ಧಿಯಿಂದ ಮದುವೆ ಮಾತ್ರವೇಡಿ. ಒಂದು ವೇಳೆ ಅವರಿಗೆ ಪ್ರಶ್ನೆ ಸತ್ಯವನ್ನು ಸತ್ಯ ಮಾಡದೆ ಹೋದರೆ ವಸಿಷ್ಠರೇ, ಈಗಿರುವ ಐಶ್ವರ್ಯ, ಸಿರಿ, ಸಂಪತ್ತು, ಭೋಗ ಭಾಗ್ಯಗಳಿಂದ ಹೆಚ್ಚಿನ ಸಂಪತ್ತನ್ನು ಕೊಟ್ಟು ಆತ ಸತ್ಯವು ಬೆಳಗಲೆಂದು ಸೂರ್ಯ ಚಂದ್ರ ಬೆಳಗಲೆಂದು ಆಶಿಸುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ಆ ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಸತ್ಯಭ್ರಷ್ಟನೇನಾದರೂ ಆದರೆ ಈ ನನ್ನ ಯೋಗದಂಡವನ್ನು ಜಪಮಾಲೆಯನ್ನು ತಿಪ್ಪೆಗೆಸೆದು ಪಶುವಿನ ಚರ್ಮವನ್ನು ಒದ್ದು ಹೆಂಡವನ್ನು ಕುಡಿಯುತ್ತಾ ಕಾಡದಪ್ಪದ ಮೇಲೆ ಕುಳಿತು ಯೋಗ ಮಹರ್ಷಿಗಳಿಂದ ತೂಚಿ ಎಂದು ಚೀಮಾರಿಯನ್ನು ಹಾಕಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಹೋಗುವೆನು. ಇದೇ ನನ್ನ ಶಪಥ. ಪ್ರಮೋದವಾಯಿತು, ಪ್ರಮೋದವಾಯಿತು. ಶನಿದೇವ, ಮಹೇಂದ್ರ, ಕೋಪ ಮಾಡ್ಬೇರೆ ಶನಿದೇವನೇ, ಕೋಪ ಮಾಡ್ಬೇರೆ ದೇವಾ. ಕೋಪ ಮಾಡ್ಬೇರೆ ಶನಿದೇವ, ನೀವು ಕೋಪ ಮಾಡ್ಬೇರೆ ದೇವಾ. ಜೋಡಿಸಿ ಕೈಯ ಬೇಡುವೇನು ನಿಮಗೆ ಮಹೇಂದ್ರ, ಜೋಡಿಸಿ ಕೈಯ ಬೇಡುವೇನು ನಿಮಗೆ, ಕಷ್ಟವೇಕೆ ಅವರಿಗೆ, ಕಷ್ಟವೇಕೆ ಅವರಿಗೆ ಕೊಡಬೇಡಿ ನೀವು, ಕೋಪ ಮಾಡ್ಬೇರೆ ಶನಿದೇವ, ನೀವು ಕೋಪ ಮಾಡ್ಬೇರೆ ದೇವಾ. ಶನಿದೇವ, ಸೂರ್ಯಕುಮಾರ, ವಸಿಷ್ಠ ಮಾಮುನಿಗಳೇ, ನಿಮ್ಮಲ್ಲಿ ಈ ರೀತಿ ಪಂಥವನ್ನು ಮಾಡಿದರೆ ಲೋಕವು ಉಳಿಯುವುದೇ? ತಾವುಗಳು ಶಾಂತರಾಗಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಮಹೇಂದ್ರ, ಶನಿದೇವ, ಆ ಶ್ರೀಪದ ಹೆಚ್ಚಾಗಿಯೂ ಆ ಸತ್ಯವನ್ನು ಸತ್ಯ ಮಾಡದೆ ಬಿಡುವುದಿಲ್ಲ. ನಾನಿಂದ ಬರುತ್ತೇನೆ. ಮಹೇಂದ್ರ, ಆ ಶನಿದೇವನು ನನ್ನ ಪ್ರಿಷ್ಯನಾದ ಸತ್ಯರಥನನ್ನು ಅದೇಗೆ ಸತ್ಯಭ್ರಷ್ಟನಾಗಿ ಮಾಡುವನೋ ನಾನು ನೋಡುವೆನು. ಅಯ್ಯೋ, ವಸಿಷ್ಠ ಮಹಾಮುನಿಗಳು ದೇವರಲ್ಲ. ಮಹೇಂದ್ರ, ಪೂಜ್ಯರೇ, ನಾನು ಬಂದ ಕಾರ್ಯವು ಮುಗಿಯಿತು, ನಾನಿನ್ನು ಬರಲೇ? ಪೂಜ್ಯರೇ, ತಾವು ಬಂದಿದ್ದು ಆಯಿತು, ಒಂದು ಬೀಜವನ್ನು ಬಿತ್ತಿದ್ದು ಆಯಿತು. ಅದು ಸೊಸೆಯಾಗಿ ಮರವಾಗಿ ಅದರಲ್ಲಿ ಬಿಡುವ ಹಣ್ಣುಗಳು ಭೂಲೋಕದಲ್ಲಿರುವ ಸತ್ಯವ್ರತ ಮಹಾರಾಜನೇ ಬಂಧಿಸುವನು, ವಸಿಷ್ಠ ಮಾಮುನಿಗಳೇ ಬಂಧಿಸುವರು, ಶನಿಮಾತ್ಮನೇ ಬಂಧಿಸುವರು. ನೋಡೋಣ, ಆ ಸತ್ಯವ್ರತನು ಕೀರ್ತಿ ಲೋಕದಲ್ಲಿ ಬೆಳಗಲಿ. ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ.
ಮಾಯವನ ಅಂತ್ಯವಿಲ್ಲದಾತನ ಅಂಬುಜನಾವನ ಅಂತ್ಯವಿಲ್ಲದಾತನ ಕೊಂಬು ಮಾಯವಯ್ಯ ನಿನ್ನ ಲೀಲೆಯು ಕೊಂಬು ಮಾಯವಯ್ಯ ನಿನ್ನ ಲೀಲೆಯು ಕೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಕೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ ಬಗೆ ಬಗೆ ಎನಿಸಿ ಮಾಯವೆನಿಸಿ ಬಗೆ ಬಗೆ ಎನಿಸಿ ಮಾಯವೆನಿಸಿ ರಾಗದ ಭೋಗದ ಉರಿಯೊಳು ಸಿಲುಕಿಸಿ ರಾಗದ ಭೋಗದ ಉರಿಯೊಳು ಸಿಲುಕಿ ಆ ಗೊಂಬೆ ಈ ಗೊಂಬೆ ತಾನಾಗಿ ನಲಿಯು ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ನಾರಾಯಣ ನಾರಾಯಣ ನೀ ಸಾಕಿಸಲು ಈ ಸಾರ್ಥಕವೇ ನೀ ಸಾಕಿಸಲು ಈ ಸಾರ್ಥಕವೇನೆಯ ನಿನ್ನಿಂದಲೇ ಈ ಆಂತರ್ಯವೇನು ನಿನ್ನಿಂದಲೇ ಈ ಆಂತರ್ಯವೇನು ತಿಳಿಸೇಳಯ್ಯ ಒಳಮರ್ಮ ತೋರಯ್ಯ ನಾರಾಯಣ ನಾರಾಯಣ ತಿಳಿಸೇಳಯ್ಯ ಒಳಮರ್ಮ ತೋರಯ್ಯ ತಿಳಿಸೇಳಯ್ಯ ಒಳಮರ್ಮ ತೋರಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ನಾನು ಸ್ವರ್ಗಲೋಕಕ್ಕೆ ಹೋಗಿ ಒಂದು ಬೀಜವನ್ನು ಬಿತ್ತಿರುವೆನು ಆ ಬೀಜವು ಮೊಳಕೆಯಾಗಿ ಸಸಿಯಾಗಿ ಮರವಾಗಿ ಅದರಲ್ಲಿ ಬಿಡುವ ಹಣ್ಣುಗಳನ್ನು ಯಾರು ಯಾರು ವಂದಿಸುವರೋ ನಾನೂ ಸಹ ನೋಡುವೆನು ನಾನೀಗಲೇ ಸತ್ಯವ್ರತನ ಆಸ್ಥಾನಕ್ಕೆ ಹೋಗಿ ಇಲ್ಲಿ ನಡೆಯುವ ಸಮಾಚಾರವನ್ನು ತಿಳಿಸಿ ಬರುವೆನು ನಾರಾಯಣ 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 ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ ನಾರದ ಸನ್ನುತ ಶುಭಕರ ದೇವ ನಾರದ ಸನ್ನುತ ಶುಭಕರ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ ದಶರಥ ಪ್ರೇಮ ಕುಮಾರ ಧನುವಿ ರಾವಣ ಸಂಹಾರ ದಶರಥ ಪ್ರೇಮ ಕುಮಾರ ಧನುವಿ ರಾವಣ ಸಂಹಾರ ದಶಾವತಾರವ ಎತ್ತಿದೆ ದೇವ ದಶಾವತಾರವ ಎತ್ತಿದೆ ದೇವ ನಾರಾಯಣ ದೇವ ನಾರಾಯಣ ದೇವ ನಾರದ ಸನ್ನುತ ಶುಭಕರ ದೇವ ನಾರದ
ಸನ್ನುತ ಶುಭಕರ ದೇವ ನಾರಾಯಣ ದೇವ ನಾರಾಯಣ ದೇವ ನರಸಿಂಹ ಅವತಾರ ತಾಳಿ ಕಶ್ಯಪಯದಯಂ ಚೇಳಿ ನರಸಿಂಹ ಅವತಾರ ತಾಳಿ ಕಶ್ಯಪಯದಯಂ ಚೇಳಿ ತರಳ ಪ್ರಹ್ಲಾದನ ಸಲುಹಿದೆ ದೇವ ತರಳ ಪ್ರಹ್ಲಾದನ ಸಲುಹಿದೆ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ ಮಂತ್ರಿ ಆ ಪ್ರಭು ಸೈನ್ಯಾಧ್ಯಕ್ಷರೇ ಆ ಪ್ರಭು ಅಜ ವಿನೂತನ ಕೋಪೆಯೋ ಜನರೋ ಮಂತ್ರಿ ಆ ಪ್ರಭು ಅಜ ವಿನೂತನ ಕೋಪೆಯೋ ಜನರೋ ಸುಜನಾರೆ ಎಲ್ಲ ಸುಖದಿಂದಿಗರೆ ಸಚಿವವರ ಬೇಳು ಬೇಗ ಪ್ರಜೆಗಳು ಆರ್ತೆಯ ಸಚಿವವರ ಬೇಳು ಬೇಗ ಮಂತ್ರಿ ಆ ಪ್ರಭು ಓತಿ ಮೋದದಿ ತಾಳೆದು ಸುಖವ ಓತಿ ಮೋದದಿ ತಾಳೆದು ಸುಖವ ಅತುಳ ಕೀರ್ತಿ ಪಡೆಯುವರೆ ನೀಲವರ್ಣನ ದಯದಿ ವೈಶ್ಯರೆಲ್ಲರೂ ನಿತ್ಯದೆ ಮಂತ್ರಿ ಆ ಪ್ರಭು ನೀಲವರ್ಣನ ದಯದಿ ವೈಶ್ಯರೆಲ್ಲರೂ ನಿತ್ಯದೆ ಕಾಲವ ಕಳೆಯುತ್ತಲೇ ಪರ ಶ್ರೀಲೋಲನ ಕೃಪೆಯಿಂದಲೇ ಸಚಿವವರ ಬೇಳು ಬೇಗ ಪ್ರಜೆಗಳು ಆರ್ತೆಯ ಸಚಿವವರ ಬೇಳು ಬೇಗ ಮಂತ್ರಿ ಆ ಪ್ರಭು ನಮ್ಮ ರಾಜ್ಯದಲ್ಲಿ ಆಯಾ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಈ ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿರುವರಿ ಅದು ಅಲ್ಲದೆ ಸದಾ ಶ್ರೀಮನ್ನಾರಾಯಣ ಧ್ಯಾನದಲ್ಲಿ ನಿರತರಾಗಿರುವರಿ ಅದನ್ನು ಜಾಗೃತಿಯಾಗಿ ತಿಳಿಸುವರಾಗಿ ಮಂತ್ರಿ ಪ್ರಣಾಮ ಪ್ರಭು ರಾಜರೇ ರಾಜೇಂದ್ರರೇ ಚಂದ್ರರೇ ಮೌನೇಂದ್ರರೇ ರಾಜರೇ ರಾಜೇಂದ್ರರೇ ಆ ಆ ಆ ಪ್ರಭು ಮಂತ್ರಿ ರಾಜರೇ ರಾಜೇಂದ್ರರೇ ಚಂದ್ರರೇ ಮೌನೇಂದ್ರರೇ ರಾಜರೇ ರಾಜೇಂದ್ರರೇ ಆ ಆ ಆ ಪ್ರಭು ಮಂತ್ರಿ ಆಲಿಸಿ ನೀ ಸಾರವ ಬೇಡವೇ ವಿಚಾರವ ಆ ಪ್ರಭು ಆಲಿಸಿ ನೀ ಸಾರವ ಬೇಡವೇ ವಿಚಾರವ ಸರುತತೆ ಮನ್ನಾಳೆಯೋ ಸರುತತೆ ಮನ್ನಾಳೆಯೋ ಬಾಳುತ್ತಾಲೇರ್ಪರ ರಾಜರೇ ರಾಜೇಂದ್ರರೇ ಚಂದ್ರರೇ ಮೌನೇಂದ್ರರೇ ರಾಜರೇ ರಾಜೇಂದ್ರ
ಮಂತ್ರಿ ಜಯದ್ರ ಕಾಲ ಕಾಲಕ್ಕೆ ಬೆಳೆ ಬೆಳೆಯುತ್ತೆ ಬೆಳೆಗಳು ಕಾಲ ಕಾಲಕ್ಕೆ ಬೆಳೆ ಬೆಳೆಯುತ್ತೆ ಬೆಳೆಗಳು ಸರುತ್ತದೆ ಮನ್ನಾಳೆಯೋಳು ಸರುತ್ತದೆ ಮನ್ನಾಳೆಯೋಳು ಮಾಡುತ್ತಾಲೇರ್ಬರ ರಾಜರೇ ರಾಜೇಂದ್ರರೇ ಚಂದ್ರರೇ ಮೌನೇಂದ್ರರೇ ರಾಜರೇ ರಾಜೇಂದ್ರರೇ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದರು. ಅದು ಅಲ್ಲದೆ ದೇವತಾ ಪೂಜೆಯು ಬ್ರಾಹ್ಮಣರ ಸೇವೆಯು ಸಕಾಲಕ್ಕೆ ಸರಿಯಾಗಿ ನಡೀತೇವೆ ಮಹಾಪ್ರಭು. ಮುಂದೇನಪ್ಪಣೆ? ಬೇಸ್, ಬಹಳ ಸಂತೋಷ. ನಿಮ್ಮಂತಹ ಮೇಧಾವಿಗಳಾದ ಮಂತ್ರಿಗಳು ಈ ನಮ್ಮ ರಾಜಸ್ಥಾನದಲ್ಲಿರುವವರೆಗೂ ನಮ್ಮ ರಾಜ್ಯಕ್ಕಾದರೂ ತೊಂದರೆ ಎಂದಿರೇನು? ನಿಮ್ಮ ಪೀಠವನ್ನು ಅಲಂಕರಿಸಿ. ಸೈನ್ಯಾಧೀಶರೇ, ಮಹಾಪ್ರಭು, ಅರುಕುನಿ ಸೈನ್ಯಾಧಿಪ ದುರಿತಾಂತಕರ ಪರ ಶತ್ರು ವಿವರವ ಅರುಕುನಿ ಸೈನ್ಯಾಧಿಪ. ಸೈನ್ಯಾಧೀಶರೇ, ಬೆದರುತೆಯಮ್ಮಯ ಸಾಗಸದಿಂದಲೇ ಬೆದರುತೆಯಮ್ಮಯ ಸಾಗಸದಿಂದಲೇ. ಸೈನ್ಯಾಧೀಶರೇ, ಬೆದರುತೆ ಎಮ್ಮಯ ಸೋಗಸದಿಂದಲೇ ಬೆದರುತೆ ಎಮ್ಮಯ ಸೋಗಸದಿಂದಲೇ ಬೆದರುತೆ ಎಮ್ಮಯ ಸೋಗಸದಿಂದಲೇ ಸತತಾತ್ಮಕ ಬಡಿಯುತ್ತಲೀ ಸತತಾತ್ಮಕ ಬಡಿಯುತ್ತಲೀ ಅರುಕುನಿ ಸೈನ್ಯಾಧಿಪ ದುರಿತಾಂತಕರ ಪರ ಶತ್ರು ವಿವರವ ಅರುಕುನಿ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಸೈನ್ಯಾಧೀಶರೇ, ಮಹಾಪ್ರಭು, ಈ ನಮ್ಮ ಸೈನ್ಯದ ಸಿದ್ಧತೆಯ ಕ್ರಮವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ಜಾಗೃತಿಯಾಗಿ ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಮತ್ತೆ ಶತ್ರುಗಳು ಭೂವರನೆ ಲಾಲಿಸೈ ಭೂವರನೆ ಲಾಲಿಸೈ ಈ ವಿಧವನ್ನು ನನರಗುವೆ ಭೂವರನೆ ಲಾಲಿಸೈ. ಮಹಾಪ್ರಭು, ಸೈನ್ಯಾಧೀಶರೇ, ಮತ್ತೆ ಶತ್ರುಗಳ ಮುತ್ತಿ ಪಿಡಿಯುತ್ತೆ ಕತ್ತಿಯಿಂದಲೇ ಕತ್ತರಿಸಿ ಮತ್ತೆ ಶತ್ರುಗಳ ಮುತ್ತಿ ಪಿಡಿಯುತ್ತೆ ಕತ್ತಿಯಿಂದಲೇ ಕತ್ತರಿಸಿ ಕತ್ತರಿಸಿ ಉತ್ತರಿಸಿ ಕತ್ತರಿಸಿ ಉತ್ತರಿಸಿ ಈ ವಿಧವನ್ನು ನನರಗುವೆ ಭೂವರನೆ ಲಾಲಿಸೈ ಭೂವರನೆ ಲಾಲಿಸೈ ಭೂವರನೆ ಲಾಲಿಸೈ. ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿವೆ ಎಂದರೆ ಹೆಚ್ಚಿದವರ ಶಿರವನ್ನು ಕತ್ತರಿಸಿ ಹೊರೆ ಬಿದ್ದವರನ್ನು ಕಾಪಾಡಿಕೊಂಡು ಯಾವಾಗಲೂ ನಮ್ಮ ಸೈನ್ಯವು ಸತ್ಯ ಧರ್ಮದಿಂದಲೇ ಯುದ್ಧವನ್ನು ಮಾಡುತ್ತಿರುವುದು ಮಹಾಪ್ರಭು. ಈ ವಿಚಾರದಲ್ಲಿ ಮುಂದೇನು ಅಪ್ಪಣೆ ಮಹಾಪ್ರಭು? ಬೇಸ್, ಬಹಳ ಸಂತೋಷ. ನಿಮ್ಮಂತಹ ಬಲಶಾಲಿಯಾದ ಸೈನ್ಯಾಧೀಶರು ಈ ನಮ್ಮ ದೇಶ ರಕ್ಷಣೆಯನ್ನು ನೋಡುತ್ತಿರುವಾಗ ನಮ್ಮ ಸೈನ್ಯಕ್ಕಾದರೂ ತೊಂದರೆ ಎಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಸೈನ್ಯಾಧೀಶರೇ, ಮಹಾಪ್ರಭು, ಸಂತೋಷ
ಸವನಾಂತೆನು ವೀರಸಿಕ ಮಣಿಗಳೇ ನಾಮನದಿ ಸಂತೋಷವನಾಂತೆನು. ಮಂತ್ರಿ ಸೈನಾಧಿಕಾರಿ ಸಾಧು ಸದ್ಗುಣ ಸಚೇವ ಶ್ರೇಷ್ಠರೇ. ಮಂತ್ರಿ ಸಾಧು ಸದ್ಗುಣ ಸಚೇವ ಶ್ರೇಷ್ಠರೇ ಅಪರಾಮಿತ ಸೈನ್ಯಾಧಿಕಾರಿಯೇ. ಸೈನ್ಯಾಧಿಕಾರಿ ಸಾಧು ಸದ್ಗುಣ ಸಚೇವ ಶ್ರೇಷ್ಠರೇ ಅಪರಾಮಿತ ಸೈನ್ಯಾಧಿಕಾರಿಗೆ ಮನಗೆ ಅರುಜ ನೀಡುವ ಪ್ರಜೆ. ಮುಂದೆ ಬನ್ನಿ. ಮನಗೆ ಅರುಜ ನೀಡುವ ಪ್ರಜೆ ಮನಗೆ ಅರುಜ ನೀಡುವ ಪ್ರಜೆ ನೋಡುತ್ತ ನಾ ಬಲು ಮೋದವನಾಂತೆನು. ನೋಡುತ್ತ ನಾ ಬಲು ಮೋದವನಾಂತೆನು ಸಂತೋಷವನಾಂತೆನು ವೀರಸಿಕ ಮಣಿಗಳೇ. ಆ ಆ ಮಂತ್ರಿ ಪ್ರಜೆಗಳ ವಿಚಾರದಲ್ಲಾಗಲಿ ದಾನ ಧರ್ಮ ಪರೋಪಕಾರಗಳ ವಿಚಾರದಲ್ಲೂ ಸಹ ಸಮಯಕ್ಕೆ ತಕ್ಕ ಸೂಚನೆಯನ್ನೇ ಕೊಟ್ಟು ಈ ನಮ್ಮ ಮನಸ್ಸನ್ನು ಸಂತೋಷಪಡುತ್ತಿರುವ ಸುಮಂತರಾಜಿ ಮಂತ್ರಿಯವರೇನು ಹಾಗೂ ಹಗಲಿರಲು ದಕ್ಷತೆಯಿಂದ ಈ ಕಳಿಂಗ ರಾಜ್ಯವನ್ನು ಕಾಪಾಡುವಂತಹ ಸೈನ್ಯಾಧಿಕಾರಿ ನಿಮ್ಮಿರುವರ ಸಹಾಯದಿಂದಲೂ ಹಾಗೂ ನಮ್ಮ ನಾಡಿನ ಪ್ರಜೆಗಳ ಸಹಾಯದಿಂದಲೂ ಶ್ರೀಮನ್ನಾರಾಯಣ ಕೃಪೆಯಿಂದಲೂ ನಮ್ಮ ರಾಜ್ಯಕ್ಕಾದರೂ ಯಾವ ಕುಂದು ಕೊರತೆಗಳೂ ಇಲ್ಲ ಅಲ್ಲವೇ ಮಂತ್ರಿ ಸೇನಾಧಿಕಾರಿ? ಹೌದು